ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಲೇಟ್ ಆಯಿತು ವಿಡಿಯೋ ಹಾಕೋದು. ಯಾಕಂದರೆ ನಾನು ವಾಯ್ಸ್ ಓವರ್ ಕೊಡೋದು ಈಗೀಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಒಂದು ವಾಯ್ಸ್ ಕೊಡಲಿಕ್ಕೆ ಒನ್ ಡೇ ಪೂರ್ತಿ ತಾಣ್ತಾ ಇರ್ತೀನಿ 1 ಮಿನಿಟ್ ವಾಯ್ಸ್ಗೆ. ಹಂಗಾಗಿ ಮತ್ತು ಯಾವ್ದು ತಪ್ಪಾಗುತ್ತೋ ಯಾವ್ದು ಸರಿಯಾಗುತ್ತೋ ಹೆಂಗೋ ಏನೋ ಅಂತ ವಾಯ್ಸೇ ಒಂದೊಂದು ಥರ ಚೇಂಜ್ ಬಂದಿರುತ್ತೆ. ಒಂದೊಂದು ಸರಿ ಕಟ್ ಮಾಡಿ ಹಾಕ್ಬೇಕಾರೆ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತೈತೆ. ಅದ್ರಾಗೂ ಸ್ವಲ್ಪ ಈಗ ನನ್ನ ಮಕ್ಕಳೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು. ಅದ್ರಾಗೂ ನಾನು ವಾಯ್ಸ್ ಕೊಡಲಿಕ್ಕೆ ಸ್ವಲ್ಪ ಪ್ಲೇಸ್ ನನಗೆ ಕಂಫರ್ಟ್ ಇರಬೇಕು, ಯಾರೂ ಬರಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ಯಾರನ್ನ ಇದ್ದರೆ ಒಂಥರ ನನಗೆ ಡಿಸ್ಟರ್ಬ್ ಆಗ್ತೈತೆ, ಹೆಂಗೆ ಕೊಡಲಿ ಏನು ಕೊಡಲಿ ಅನ್ನೋಂಗಾಗುತ್ತೆ. ಅದಕ್ಕೋಸ್ಕರ ನಾನು ಲೇಟ್ ಆಗ್ತಾಯಿದೆ. ಈಗ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡೋದೇ ಹೆಣ್ಮಕ್ಳಿಗೆ ಒಂದು ದೊಡ್ಡ ಸರ್ಕಸ್ ಆಗಿಬಿಡುತ್ತೆ. ಒಂದೊಂದು ಸರಿ ರಾತ್ರಿನೇ ಐಡಿಯಾ ಮಾಡಿ ಜೋಡಿಸಿಟ್ಟಿರ್ತೀನಿ, ಒಂದೊಂದು ಸರಿ ಜೋಡಿಸಿರಲ್ಲ, ಸುಸ್ತಾಗಿ ಬೇಜಾರಾಗಿ ಮಲಗಿದಾಗ ಬೆಳಗ್ಗೆ ಎದ್ದು ಯೋಚನೆ ಮಾಡೋ ಪರಿಸ್ಥಿತಿ ಬಂದಿರುತ್ತೆ. ಈಗ ಬೆಳಗ್ಗೆ ನಮ್ಮ ಅಕ್ಕ ಇಸಿಬೇಳೆಕಾಳು ಊರಿಗೆ ಹೋದಾಗಿಂದ ಇಸಿಬೇಳೆಕಾಳು ಕೊಟ್ಟಿದ್ಲು. ಹಂಗೆ ಏನೇ ಆಗಲಿ ತವ್ರ ಮನೆಗೆ ಹೋದರೆ ಅಕ್ಕ ಊರಿಗೆ ಹೋದರೆ ಏನಾದರೂ ತಾಂಡು ಬಂದೇ ಬರ್ತೀವಿ, ಬರೀ ಕೈಗಂತೂ ಬರೋದಿಲ್ಲ ನಾವು ಆ ಥರ. ಅದಕ್ಕೆ ಇಸಿಬೇಳೆಕಾಳು ಸ್ವಲ್ಪ ಒಂದು ಅರ್ಧ ತಾಸು ನೆನೆ ಇಟ್ಬಿಟ್ಟು ಸ್ವಲ್ಪ ಒಗ್ಗರಣೆ ಈರುಳ್ಳಿ ಟೊಮಟೊ ಎಲ್ಲ ಹಾಕ್ಬಿಟ್ಟು ಕರಿಬೇವು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಅದ್ರಲ್ಲಿ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಖಾರ ಹಾಕ್ಬಿಟ್ರೆ ಆಯಿತು. ಖಾರಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ರುಬ್ಬಿಸಿ ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಸಿ ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿ ಥರ, ಗಟ್ಟಿ ಗ್ರೇವಿ ಥರ ಪಲ್ಯ ಥರ ಮಾಡ್ಕೊಂಡ್ರೆ ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಪಪ್ಪಾಯಿ ತಂದಿದ್ರು, ಪಪ್ಪಾಯಿ ಕಟ್ ಮಾಡಿದ್ರು, ನಮ್ಮ ಮನೆಯವ್ರು ಅದು ತಿಂದ್ವಿ. ಏನೇ ಹಣ್ಣು ತಿಂದ್ರು ನಿಜವಾಗ್ಲೂ ಹಣ್ಣು ಅಂತ ತಿಂತೀವಿ ಅಷ್ಟೇ, ಅದ್ರ ಟೇಸ್ಟೇ ಇರೋದಿಲ್ಲ ನಮಗೆ. ಆ ಥರ ಸುಮ್ಮನೆ ತಿನ್ನಬೇಕಲ್ಲ ಅಂತ ತಿಂತಿರ್ತೀವಿ, ರುಚಿನೇ ಇರೋದಿಲ್ಲ. ಮತ್ತು ಮಕ್ಕಳು ಬಂದಿದ್ರಲ್ಲ ಅವ್ರಿಗೆ ಸ್ವಲ್ಪ ಸ್ಕಿನ್ಗೆ ಬೆನಿಫಿಟ್ಸ್ ಅಂತ ABC ಜ್ಯೂಸ್ ಮಾಡಿಕೊಟ್ಟೆ. ಅವ್ರಿರೋರಿಗೆ ಏನಾದರೂ ಸ್ವಲ್ಪ ಈ ಥರ ಮಾಡ್ಕೊಡ್ತಾನೆ ಇರ್ತೀನಿ. ಈಗ ನೋಡಿ ನೀರು ದೋಸೆ ಅಂದರೆ ಅಕ್ಕಿ ಹಿಟ್ಟಲ್ಲಿ ನೀರು ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಸಾಕು, ಈಸಿಯಾಗಿ ಬಂದುಬಿಡುತ್ತೆ. ಈ ಥರ ಪಲ್ಯಕ್ಕೆ ಈ ಥರ ದೋಸೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಮತ್ತು ಸ್ವೀಟ್ ಪಟಾಟ ಇತ್ತು, ಸ್ವೀಟ್ ಪಟಾಟ ಕೂಡ ಸ್ವಲ್ಪ ಹೆಲ್ತಿಗೆ ತುಂಬ ಒಳ್ಳೆಯದು, ಅದು ಕೂಡ ಮಾಡಿದ್ದೆ. ಅದು ಕೂಡ ಹಾಕಿ ಸ್ವಲ್ಪ ತಿಂಡಿ ಈ ಥರ ರೆಡಿ ಮಾಡಿಕೊಟ್ಟಿದ್ದೀನಿ. ಏನೇ ಆಗಲಿ ಮಕ್ಕಳು ಬಂದಾಗ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾನು ಹೊಸ್ದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡ. ಥ್ಯಾಂಕ್ ಯು.